ನಾಗಮಂಗಲ ಇತಿಹಾಸ ಮತ್ತು ಪೌರಾಣಿಕ ಕಥೆಗಳ ನೆಲೆ. ಕರ್ನಾಟಕದ ಮಂಡ್ಯ ಜಿಲ್ಲೆಯ ನಾಗಮಂಗಲ ಊರು ಐತಿಹಾಸಿಕ ಮಹತ್ವ ಮತ್ತು ಪೌರಾಣಿಕ ಕಥೆಗಳೊಂದಿಗೆ ಬೆರೆತಿರುವುದು. ಇಲ್ಲಿ ಪ್ರಸಿದ್ಧ ದೇವಸ್ಥಾನಗಳಲ್ಲದೆ ರೋಮಾಂಚಕ ಕಥೆಗಳು ಹಾಗೂ ನಿಗೂಢತೆಗಳು ದಟ್ಟವಾಗಿದೆ. ಇವುಗಳಲ್ಲಿ ಕೆಲವು ಪ್ರಮುಖ ಕಥೆಗಳು ಇಲ್ಲಿವೆ. 1. ಚಂದ್ರಸಾನಿಯ ಬಲಿ. ಕರ್ನಾಟಕದ ಕೆಫಿಯತ್ತುಗಳು ಎಂಬ 1700ರ ದಶಕದ ದಂತಕಥೆಗಳ ಸಂಗ್ರಹದಲ್ಲಿ ನಾಗಮಂಗಲದಲ್ಲಿ ಸಂಭವಿಸಿದ ಒಬ್ಬ ವಿಟೆಚ್ಚೆಯ ಅಂತಃಪುರನಾಟಿ ಬಲಿಯ ಕಥೆಯು ಉಲ್ಲೇಖಿಸಲಾಗಿದೆ. ಚಂದ್ರಸಾನಿ ಎಂಬ ವಿಟೆಚ್ಚೆಯನ್ನು ಒಂದು ಕೆರೆಯ ಕಟ್ಟೆ ಬಾಳಿಕೆಯಿಂದ ಉಳಿಯಲು ಬಲಿಯಾಗಿಸಲಾಗಿತ್ತೆಂದು ಕಥೆ ಹೇಳುತ್ತದೆ. ಕೆರೆಯ ನಿರ್ಮಾತಾದ ದಂಡನಾಯಕನಿಗೆ ದೇವಿ ಗಂಗಾ ಕನಸಿನಲ್ಲಿ ಬಂದು ಈ ಬಲಿ ಇಲ್ಲದೆ ಕಟ್ಟೆ ಕುಸಿಯುವುದು ಎಂದಂತೆ ತಿಳಿಸಿದ್ದಾರೆ. ಚಂದ್ರಸಾನಿ ಸ್ವಯಂ ಬಲಿಯಾಗಲು ಸಮ್ಮತಿಸಿದಳು. ನಂತರ ಕೆರೆ ನಿರ್ಮಾಣ ಪೂರ್ಣವಾಯಿತು. ಈ ಕಥೆಯು ಪ್ರಾಚೀನ ಕಾಲದ ಧರ್ಮಭಾವನೆ, ತ್ಯಾಗ ಮತ್ತು ಸಾರ್ವಜನಿಕ ನಿರ್ವಹಣೆಗಳ ಸಂಬಂಧವನ್ನು ತೋರಿಸುತ್ತದೆ. 2. ನಾಗಾರಾಧನೆ ಮತ್ತು ನಾಗಮಂಗಲದ ಸ್ಥಾಪನೆ. ನಾಗಮಂಗಲ ಎಂಬ ಹೆಸರೇ ನಾಗದೇವತೆಗಳ ಆರಾಧನೆಗೆ ಸಂಬಂಧಿಸಿದುದಾಗಿ ಸೂಚಿಸುತ್ತದೆ. ದಂತಕಥೆಗಳ ಪ್ರಕಾರ ಈ ಊರು ನಾಗದೇವತೆಗಳ ಆಶೀರ್ವಾದದಿಂದ ಸ್ಥಾಪಿತವಾಗಿದೆ. ಐತಿಹಾಸಿಕವಾಗಿ ಸುಮಾರು 600 ವರ್ಷಗಳ ಹಿಂದೆ ಮೈಸೂರು ರಾಜವಂಶದ ಜಗದೇವರಾಯ ಎಂಬ ಪ್ರಭು ಈ ಊರನ್ನು ಸ್ಥಾಪಿಸಿದರೆಂಬ ನಂಬಿಕೆಯಿದೆ. ಆದರೆ ಶಾಸನಗಳ ಪ್ರಕಾರ ಗಂಗಾ ರಾಜ ಮಾರಸಿಂಹ ದ್ವಿತೀಯರ 963 - 975 ಕಾಲದಲ್ಲಿಯೇ ಈ ಪ್ರದೇಶದ ಮಹತ್ವವಿತ್ತು. 3. ನರಸಿಂಹ ಮತ್ತು ಜಲಾಸುರನ ಕಥೆ. ಹಿರಣ್ಯಕಶಿಪುವನ್ನು ಸಂಹರಿಸಿದ ನಂತರ ಭಗವಾನ್ ನರಸಿಂಹ ಜಲಾಸುರ ಎಂಬ ದೈತ್ಯನನ್ನು ಕೊಂದನು. ಜಲಾಸುರನು ಶಿವಭಕ್ತನಾಗಿದ್ದನು. ಅವನ ಮೃತ ನಂತರ ಅವನು ಜಲಧಾರೆಯಾಗಿ ನರಸಿಂಹನ ಕಾಲಿನಿಂದ ಹರಿಯತೊಡಗಿದನು ಎಂಬ ನಂಬಿಕೆಯಿದೆ. ಈ ಜಲಧಾರೆ ಇಂದು ಕೂಡ ದೇವಸ್ಥಾನದ ಗುಹೆಯೊಳಗೆ ಹರಿಯುತ್ತಿದೆ ಎನ್ನಲಾಗುತ್ತದೆ. ಇದನ್ನು ದೇವದತ್ತವಾದ ದಿವ್ಯ ಪ್ರವಾಹ ಎಂದು ಭಕ್ತರು ನಂಬಿದ್ದಾರೆ. ಬಬ್ರುವಾಹನ ನರಸಿಂಹ ಸ್ವಾಮಿಯ ದೇವಾಲಯ ಜೀರ್ಣೋದ್ಧಾರ ಮಾಡಿದನು. ನಾಲ್ಕು. ಚಕ್ರಕೊಳ. ಚಕ್ರಕೊಳವನ್ನು ಚೆನ್ನಪಟ್ಟಣದ ಪಾಳೇಗಾರ ಜಗದೇವರಾಯರ ಸಹೋದರ ಅಂಕುಶರಾಯನು ತನ್ನ ಪ್ರಿಯತಮೆ ತರಂಗಿಣಿಗಾಗಿ ಸ್ಥಾಪಿಸಿದನು. ಜಲಕ್ರೀಡೆಯ ಸಮಯದಲ್ಲಿ ತರಂಗಿಣಿ ಇಲ್ಲಿ ಹತ್ಯೆಯಾದಳು. ಚಕ್ರಕೊಳವು ನಾಗಮಂಗಲದ ಅಮ್ಮನಕಟ್ಟೆಯ ಸಮೀಪದಲ್ಲಿದೆ. 5. ಹಾಲ್ತಿ ಬೆಟ್ಟ. ನಾಗಮಂಗಲ ತಾಲ್ಲೂಕಿನ ಹಾಲ್ತಿ ಗ್ರಾಮವು ಐತಿಹಾಸಿಕ ಮಹತ್ವ ಹೊಂದಿದೆ. ಇಲ್ಲಿ ಇರುವ ಶಿವಲಿಂಗವನ್ನು ಯಾರೂ ನಿರ್ಮಿಸಿಲ್ಲ ಎಂಬ ನಂಬಿಕೆಯಿದೆ. ಪರಶುರಾಮನು ತನ್ನ ತಾಯಿಯನ್ನು ಕೊಂದ ನಂತರ ಈ ಸ್ಥಳದಲ್ಲಿ ತಪಸ್ಸು ಮಾಡಿದನು ಎಂಬ ದಂತಕಥೆ ಪ್ರಸಿದ್ಧವಾಗಿದೆ. ಈ ಕಥೆಯು ಪರಶುರಾಮನ ಶಾಪ ಮತ್ತು ಈ ಸ್ಥಳದ ಪವಿತ್ರತೆಯನ್ನು ವಿವರಿಸುತ್ತದೆ. ಅಲ್ಲದೆ ಪಾಂಡವರು ವನವಾಸದ ಸಮಯದಲ್ಲಿ ಇಲ್ಲಿ ತಂಗಿದ್ದರು ಎಂಬುದಕ್ಕೆ ಕೆಲ ಕುರುಹುಗಳನ್ನು ಕಾಣಬಹುದು. 6. ಬಂದಮ್ಮನ ಸ್ಮಾರಕ. ಇನ್ನೊಂದು ಸ್ಥಳೀಯ ಕಥೆಯ ಪ್ರಕಾರ ಒಂದು ದೊಡ್ಡ ಕೆರೆಯ ಕಟ್ಟೆ ಮಳೆಗಾಲದಲ್ಲಿ ಪುನಃ ಕುಸಿಯುತ್ತಿದ್ದಾಗ ಗ್ರಾಮದ ಮುಖ್ಯಸ್ಥನು ತನ್ನ ಕನಸಿನಲ್ಲಿ ಕಟ್ಟೆ ಬಾಳಿಕೆಯಿಂದ ಉಳಿಯಲು ಗರ್ಭಿಣಿಯಾದ ಸೊಸೆಯ ಬಲಿಯ ಅಗತ್ಯವಿದೆ ಎಂದು ತಿಳಿಯುತ್ತಾನೆ. ಆದರೆ ತನ್ನ ಸೊಸೆಯನ್ನು ಬಲಿಯಾಗಿಸಲು ಇಚ್ಛಿಸದ ಮುಖ್ಯಸ್ಥನು ತನ್ನ ಕಾರ್ಮಿಕನ ಪತ್ನಿ ಬಂಧಮ್ಮನನ್ನು ಜೀವಂತವಾಗಿ ಹೂತುಬಿಡುತ್ತಾನೆ. ಇಂದು ಆ ಸ್ಥಳದಲ್ಲಿ ಬಂಧಮ್ಮನಿಗೆ ಸಮರ್ಪಿತವಾದ ಒಂದು ಸ್ಮಾರಕವಿದೆ. 7. ಸೌಮ್ಯಕೇಶವ ದೇವಾಲಯದ ಸ್ಥಳೀಯ ಕಥೆಯ ಪ್ರಕಾರ ಮಹಾಭಾರತದ ಯುದ್ಧದ ವೇಳೆ ಕರ್ಣನ ನಾಗಾಸ್ತ್ರದಿಂದ ಅರ್ಜುನನನ್ನು ರಕ್ಷಿಸಲು ಕೃಷ್ಣನು ತನ್ನ ಶಂಖದಲ್ಲಿ ಎಲ್ಲಾ ನಾಗಗಳನ್ನು ಸೆರೆಹಿಡಿದನು. ಈ ಕಾರಣದಿಂದ ಕರ್ಣನ ನಾಗಾಸ್ತ್ರ ಕಾರ್ಯನಿರ್ವಹಿಸಲಿಲ್ಲ. ಈ ದೇವಾಲಯದಲ್ಲಿ ಕೃಷ್ಣನು ಶಂಖವನ್ನು ಹಿಡಿದಿರುವ ರೂಪದಲ್ಲಿ ಕಾಣಿಸುತ್ತಾನೆ. 8.
ನಾಗಮಂಗಲ ತಾಲ್ಲೂಕಿನ ಮಾಚಲಘಟ್ಟ ಗ್ರಾಮದಲ್ಲಿ 16ನೇ ಶತಮಾನಕ್ಕೆ ಸೇರಿದ ಮಂತ್ರಶಿಲೆ ಪತ್ತೆಯಾಗಿದೆ. ಈ ಶಿಲೆಯಲ್ಲಿ ದೇವತೆಯ ಚಿತ್ರಣ, ವಾಸ್ತುಮಂಡಲಗಳು, ಓಂ ಹ್ರೀಂ ಮುಂತಾದ ಬೀಜಮಂತ್ರಗಳು ಮತ್ತು ಸೂರ್ಯ ಚಂದ್ರರ ಚಿತ್ರಣಗಳಿವೆ. ಇದನ್ನು ದುಷ್ಟಶಕ್ತಿಗಳನ್ನು ತಡೆಗಟ್ಟಲು ಸ್ಥಾಪಿಸಲಾಗಿದೆ ಎಂದು ನಂಬಲಾಗಿದೆ. ನಾಗಮಂಗಲವು ವಿಜಯನಗರ ಸಾಮ್ರಾಜ್ಯದೊಂದಿಗೆ ಐತಿಹಾಸಿಕ ಸಂಬಂಧ ಹೊಂದಿದೆ. ಮೂಲತಃ ಹೊಯ್ಸಳರ ಕಾಲದಲ್ಲಿ ಮಹತ್ವವನ್ನು ಹೊಂದಿದ್ದ ನಾಗಮಂಗಲವು ವಿಜಯನಗರರ ಆಡಳಿತದ ಕಾಲದಲ್ಲಿಯೂ ತನ್ನ ಪ್ರಾಮುಖ್ಯತೆಯನ್ನು ಮುಂದುವರಿಸಿತು. ನಾಗಮಂಗಲದ ಸೌಮ್ಯಕೇಶವ ದೇವಸ್ಥಾನವು ಇಸವಿ 12ನೇ ಶತಮಾನದಲ್ಲಿ ಹೊಯ್ಸಳ ಶೈಲಿಯಲ್ಲಿ ನಿರ್ಮಿತವಾದದ್ದು. ನಂತರ ವಿಜಯನಗರ ಕಾಲದಲ್ಲಿ ಈ ದೇವಸ್ಥಾನಕ್ಕೆ ಹಲವು ಪುನರ್ನಿರ್ಮಾಣಗಳು ಮತ್ತು ವಿಸ್ತರಣೆ ಕಾರ್ಯಗಳು ನಡೆದವು. ವಿಜಯನಗರ ಶೈಲಿಯ ಮಹದ್ವಾರ, ಪ್ರಾಕಾರ ಹಾಗೂ ಮುಗ್ಗಟ್ಟುಗಳು ಈ ಕಾಲದಲ್ಲಿ ಸೇರ್ಪಡೆಗೊಂಡುವು. ಈ ಅವಧಿಯಲ್ಲಿ ನಾಗಮಂಗಲವು ವಿಜಯನಗರದ ಆಳ್ವಿಕೆಯಲ್ಲಿ ಇದ್ದ ಪ್ರದೇಶಗಳಲ್ಲಿ ಒಂದಾಗಿತ್ತು. ಇದರೊಂದಿಗೆ ವಿಜಯನಗರ ಸಾಮ್ರಾಜ್ಯದ ಶಕ್ತಿ ಮತ್ತು ಧರ್ಮ ಪ್ರಚಾರದಲ್ಲಿ ನಾಗಮಂಗಲದಂತಹ ಕ್ಷೇತ್ರಗಳು ಮುಖ್ಯ ಪಾತ್ರವಹಿಸಿದ್ದವು ಎಂಬುದು ಸ್ಪಷ್ಟವಾಗುತ್ತದೆ.